ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಸ್ಯಾಟರ್ಡೆ ವ್ಲಾಗ್. ಸ್ಯಾಟರ್ಡೆ ಮಾರ್ನಿಂಗ್ ಆಲ್ರೆಡಿ ನಾನು ಇದ್ದಾಗ 7 ಗಂಟೆ 7:15 ಏನೋ ಆಗಿತ್ತು. ನಮ್ಮ ತೋಷಿತ್ನ ಸ್ಯಾಟರ್ಡೆ ಸ್ಕೂಲಿಗೆ ಕಳಿಸಿರಲಿಲ್ಲ. ಯಾಕೆ ಅಂತ ಅಂದರೆ ಲಂಚ್ ಬ್ಯಾಗ್ ಮಾತ್ರ ತೊಗೊಂಬನ್ನಿ, ಬುಕ್ಸ್ ಏನು ತರಬೇಡಿ ಎಂದಿದ್ರಂತೆ. ಸೊ ಸುಮ್ಮನೆ ಕಳಿಸೋದು ವೇಸ್ಟ್ ಅಂತ ಕಳಿಸ್ಲಿಲ್ಲ. ಆಲ್ರೆಡಿ ಎದ್ದಾಗ 7:15 ಏನಾಗಿತ್ತಲ್ವ, ತುಂಬ ಮೋಡ ಕೂಡ ಆಗಿತ್ತು. ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ ಟೈಮ್ ಎಷ್ಟಾಗುತ್ತೆ ಅಂತಲೇ ಗೊತ್ತಾಗೋದೇ ಇಲ್ಲ. ಸೊ ಸ್ವಲ್ಪ ತುಂತುರು ಹನಿ ರೀತಿ ಮಳೆ ಕೂಡ ಹನಿತಾ ಇತ್ತು. ಆನಂತರ ನಾನು ಅಡುಗೆ ಮನೆಗೆ ಬಂದು ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದು ನೈಟೇನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟಬ್ಗೆ ಹಾಕಿಟ್ಟಿರ್ತೀನಿ, ನೀಟಾಗಿ ನೀರೆಲ್ಲ ಇಳ್ಕೊಳ್ಳಿ ಅಂತ. ಆನಂತರ ಬೆಳಗ್ಗೆ ಎದ್ದು ಬಿಸಿನೀರು ಕಾಯೋದಕ್ಕಿಟ್ಟು ಪಾತ್ರೆಗಳನ್ನ ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ. ಇನ್ನು ಆಲ್ರೆಡಿ 7:15 ಆಗಿರೋದ್ರಿಂದ ಮಕ್ಳು ಯಾರೂ ಕೂಡ ಎದ್ದಿರಲಿಲ್ಲ. ಆಲ್ಮೋಸ್ಟ್ ನಾನು ಎಬ್ಬಿಸೋದೆ 8:30 9 ಗಂಟೆಗೆ ರಜಾ ಇದ್ಬಿಟ್ರೆ. ಸೊ ಹಾಗಾಗಿ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆನಂತರ ಅಡುಗೆನೇ ಮಾಡಿಬಿಟ್ಟೆ. ಚೆನ್ನಾಗಿರೋ ಅಂದ್ಕೊಂತೀನಿ. ಸೊ ಫ್ರೆಂಡ್ ಏನಾದ್ರು ಎತ್ತರ ಓದ್ತಾರೆ ಊದು ಹೆಂಗೆ ಓದ್ತಾನೆ ಗೊತ್ತಾಯ್ತು ಫ್ರೆಂಡ್. ಓಪನ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ನಾನು ನಿಮ್ಮೆಂಟ್ ತಂದಿದ್ದೀನಿ, ಅವನು ವಿಡಿಯೋ ಮಾಡ್ಕೊಂಡು ಕೂತಿದ್ದಾನೆ. ಸ್ಕೂಲ್ ಹೋಗೋದು ಬಿಟ್ಟು ಇಲ್ಲಿ ಆಲ್ಟೆ ಸ್ಕೂಲ್ ಓಪನ್ ಆಗಿದೆ, ನಾಳೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವರ ಮಮ್ಮಿ ಬಟ್ಟೆ ಒಗಿತಾವಳೆ, ಅವ್ರ ತೆಮ್ಮಿ ಬಟ್ಟೆ ಒಗಿತಾವಳೆ. ನೋಡಿ ಫ್ರೆಂಡ್ಸ್, ಹೀಗಿದೆ ನಮ್ಮ ಮನೆ ಜೀವನ. ಮೊಬೈಲ್ ಫ್ರೀ ಇದ್ದರೆ ಸಾಕು, ಅಣ್ಣ ತಂಗಿ ಸೇರಿಕೊಂಡು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ತಾರೆ. ಆನಂತರ ಸಂಜೆ ಯಾಕೋ ಬೇಜಾರಾಗ್ತಿದೆ, ಎಲ್ಲಿಗಾದ್ರೂ ಹೋಗೋಣ ಅಂತ ಅಂದ್ಕೊಂಡು ನಾವು ಒಂದು ಟಾಪ್ನ ರಿಟರ್ನ್ ಕೊಟ್ಟಿದ್ದೆ ನಮ್ಗೆ ಗೊತ್ತಿರೋರ ಅಂಗಡಿಲಿ. ಸೊ ವಾಪಸ್ ತರೋಣ, ಬೇರೆದು ಯಾವುದಾದ್ರೂ ಇದ್ದರೆ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಅಲ್ಲಿಗೆ ಹೋಗೋದು ಬೇಡ, ಬೆಟ್ಟಕ್ಕೆ ಹೋಗೋಣ, ಜಾಸ್ತಿ ದಿನ ಆಯ್ತಲ್ಲ ಅಂತ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಹೊರಟ್ವಿ. ಏನು ಜಗಳ? ಯಾರಕ್ಕ ಜಗಳ ಆಡ್ಕೊಂಡಿರೋದು? ಏನಂತ ಬೇಕಲ್ಲಪ್ಪ, ಬೇಡ ಬೇಡ ನೋಡಿ ಗ್ಲಾಸ್ ನೋಡಿ ದಿನ ಕುಡಿಯಂಗಿದ್ರಿ ಹೆಂಗಾಡಿವ್ರಿ, ಒಂದು ಅಪರೂಪ ಕುಡಿಯಕ್ಕೆ ಹಿಂಗಾಡ್ತೀರಾ ಹೇಳ್ತಿದ್ದೀರು ಅಂತ. ಅಕ್ವೇರಿಯಂ ಫಿಶ್. ಹಲೋ, ಏನದು? ಗ್ಲಾಸ್ ಅಲ್ಲದ್ರೊಳಗಿರೋದು ಇದು. ನೀನ್ ಫೋಟೋ ತೋರ್ಸಂತಲ್ರಿ ಯೂಟ್ಯೂಬ್ ಅಲ್ಲಿ. ಚಿರ್ಮುರಿ ಪರ್ಮುರಿ ಎಲ್ಲ ತರದ್ದು ಯಾಕೆ ಮಾಡ್ತೀವಿ? ಅವತ್ತು ತಿನ್ನಕಾಲ ಒಂದು ಹುಡುಗ ಒಂದು ಹುಡುಗಿ. ಬೆಟ್ಟಕ್ಕೆ ಬಂದ್ವಿ. ಬೆಟ್ಟಕ್ಕೆ ಬಂದಮೇಲೆ ಸಿದ್ದೇಶಣ್ಣವ್ರ ಮನೆಗೆ ಕೂಡ ಬಂದ್ವಿ. ಅಲ್ಲಿಗೆ ಹೋದರೆ ಸಾಕು ಚುರುಮುರಿ ಪಾರ್ಟಿ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಸೊ ಚುರುಮುರಿ ಕೂಡ ಮಾಡ್ಕೊಂಡು ತಿಂದು ಆನಂತರ ಸಂಜೆ ಅಲ್ವಾ ಹೇಗೂ ಓಡಾಡಿಕೊಂಡು ಬೆಟ್ಟದ ಹತ್ರ ಹೋಗ್ಬರೋಣ ಅಂತ ಬೆಟ್ಟಕ್ಕೂ ಕೂಡ ಹೋದ್ವಿ. ಎಲ್ಲರೂ ಕೂಡ ಸೇರಿಕೊಂಡು. ಆಲ್ರೆಡಿ ಲೇಟಾಗಿತ್ತು, ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲೇ ಚಿತ್ರಾನ್ನ ಕೂಡ ಮಾಡೋದಕ್ಕೆ ಹೇಳಿದ್ವಿ. ಸೊ ಹಂಗೇ ಬೆಟ್ಟದ ಹತ್ರ ಪಾರ್ಸಲ್ ಕೂಡ ತಗೊಂಡು ಹೋದ್ವಿ. ಈ ವಿಷಯ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಸಡನ್ನಾಗಿ 6 ಗಂಟೆ 6:15 ಫೋನ್ ಮಾಡಿಕೊಂಡು ಹೋದ್ವಿ. ಸೊ ಮಕ್ಳಿಗೂ ಕೂಡ ಹೇಗೋ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಅಂತ ಅಷ್ಟೇ ಹೋಗಿದ್ದಂಥದ್ದು. ನಾವು ಆಲ್ರೆಡಿ ಬೆಟ್ಟಕ್ಕೆ ಹೋಗಿ ಜಾಸ್ತಿ ದಿನ ಬೇರೆ ಆಗಿತ್ತು. ಸೊ ಹಾಗಾಗಿ ಅವ್ಳು ನನಗೆ ಕೊಡಂಗಿಲ್ಲ, ನಾನೇ ಓಪನ್ ಮಾಡಬೇಕು ಅಂತ. ಬಿಚ್ಚು ಕೊಡು ಅಂದ್ರೆ ಕೊಡ್ಲಿಲ್ಲ. ಚಿತ್ರಾನ್ನ ಕೂಡ ರೆಡಿಯಾಗಿತ್ತು. ಸೊ ಅದನ್ನು ತಗೊಂಡೋಗಿ ದೇವಸ್ಥಾನದ ಹತ್ರನೇ ಕುತ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಪಾರ್ಸಲ್ ತಗೊಂಡೋದ್ವಿ. ಯಾರಿಗೆ ಆಗಲಿ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಈ ರೀತಿ ದೇವಸ್ಥಾನದ ಹತ್ರ ಹೋಗಿ ಟೈಮು ಹೊತ್ತುಗಳಿಗೆ ಅಂತ ನೋಡೋದಕ್ಕಾಗುತ್ತಾ, ಹೋಗಬೇಕು ಅಂತ ಅನ್ನಿಸ್ದಾಗ ಹೋಗಿ ಪ್ರಶಾಂತವಾಗಿ ಕುತ್ಕೊಂಬಂದರೆ ಮನಸ್ಸಿಗೂ ಕೂಡ ತುಂಬಾ ನೆಮ್ಮದಿ ಸಿಗುತ್ತೆ. ಅಲ್ವಾ ನಿಜವಾಗ್ಲೂ ಸುಳ್ಳು ಹೇಳೋದು, ನಾನು ಎಂಜಾಯ್ ಮಾಡಿದೆ, ಯಾರು ಎಂಜಾಯ್ ಮಾಡಿ ಮಾಡ್ತಿದ್ದೀನಿ. ಜೂಟಾಟ ಆಡ್ತೀರಿ ನೀನು ಬೇಡ.
ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಇಳಿದು ಹೋಗು, ನಿಧಾನಕ್ಕೆ ಇಳಿದು ಹೋಗು. ನೀರು ಬರ್ತದೆ ಇನ್ನ ಜಾಸ್ತಿ